ನಮಸ್ಕಾರ ಭಕ್ತಾದಿಗಳಿಗೆ. ಪ್ರತಿಯೊಂದು ಮನೆಯಲ್ಲಿ ಈಶಾನ್ಯ, ಆಗ್ನಿ, ನೈಋತ್ಯ, ವಾಯುವ್ಯ, ಬ್ರಹ್ಮಸ್ಥಾನ ಈ ಮನೆ ಒಳಗಡೆ ದುಡ್ಡೇ ಉಳಿಯೋದಿಲ್ಲ ಅಂತ ಎಷ್ಟೋ ಜನ ಕಾಲ್ ಮಾಡ್ತಿರ್ತಾರೆ, ಎಷ್ಟೋ ಜನ ಮಾತಾಡ್ತಿರ್ತಾರೆ. ಅಂಥವ್ರು ನಾವು ನೆಲ ಒರೆಸೋಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇರ್ತೀನಿ. ನೆಲ ಅಂದರೆ ನೀವು ಪ್ರತಿಯೊಬ್ಬರು ಒರೆಸ್ತಾ ಇರ್ತೀರಿ. ಒಂದು ಹೋಟೆಲ್ ಆಗಿರ್ಬೋದು, ವ್ಯಾಪಾರಸ್ಥರ ಜಾಗ, ಒಂದು ತರಕಾರಿ ಮಾಡ್ತಕ್ಕಂಥ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ಮನೆ ಆಗಿರ್ಬೋದು, ಪಾರ್ಕ್, ಏನಾದರೂ ಒಂದು ಮನೆಯಲ್ಲಿ ಶಾಂತಿ, ದುಡ್ಡು, ಆರೋಗ್ಯ, ಲಕ್ಷ್ಮಿ ಅದು ಉಳಿಬೇಕಂದ್ರೆ ನಿಮ್ಮ ಮನೆ ಒಳಗಡೆ ನಿಮ್ಮ ಮನೆ ಶುದ್ಧತೆ ಇರಬೇಕಂದ್ರೆ ಪ್ರತಿಯೊಬ್ಬರಿಗೆ ಅರಿಶಿಣ ಅಂತ ಗೊತ್ತೇ ಇದೆ. ಅರಿಶಿಣ ತೆಗೆದುಕೊಳ್ಳಿ. ಮತ್ತು ಎರಡನೇದಲ್ಲಿ ಸ್ವಲ್ಪ ಕರ್ಪೂರ ಅಂತ ಬರುತ್ತೆ, ಕರ್ಪೂರ ತೆಗೆದುಕೊಳ್ಳಿ. ಮತ್ತು ಅದಾದ ನಂತರ ಗೋಮೂತ್ರ ಅಂತ ಬರುತ್ತೆ. ಈ ಗೋಮೂತ್ರವನ್ನು ತೆಗೆದುಕೊಂಡೋಗಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಸಾಧ್ಯವಾದರೆ ವಾರದಲ್ಲಿ 3 ಟೈಮ್ ನೀವು ಈ ಥರ ಮಾಡ್ಕೊಂಬಂದ್ರೆ ನಿಮ್ಮ ಮನೆ ತೊಳೆದು ಚಿನ್ನ ಹೆಂಗಿರುತ್ತೆ ನೋಡಿ ಆ ಥರ ಚಿನ್ನದ ಥರ ಲೈಫ್ ಇರುತ್ತೆ. ಮುಂದೆ ಯಾವುದು ನಿಮಗೆ ತೊಂದರೆಗಳು ಬರೋದಿಲ್ಲ, ಯಾವುದು ಕಂಟಕಗಳು ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಏನು ಇಷ್ಟಪಟ್ಟಿದ್ರಿ ಅದು 100ಕ್ಕೆ 100 ನಿಮಗೆ ಕೆಲಸ ಆಗೋದಂತ ಗ್ಯಾರಂಟಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಗೋಮೂತ್ರ, ಅರಿಶಿಣ ಮತ್ತು ನೋಡಬೇಕಂದ್ರೆ ಉಪ್ಪು ಇದು ನೀರಲ್ಲಿ ಕಲಿಸಿ ನೀವು ನೆಲವನ್ನು ಸ್ವಚ್ಛ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆ ಒಳಗಡೆ ಖಂಡಿತವಾಗಿ ಲಕ್ಷ್ಮಿ ಉಳಿಯುತ್ತಾ. ಮತ್ತು ನಿಮ್ಮ ಮನೆಯಲ್ಲಿ ಪ್ರತಿದಿನ ಕರ್ಪೂರ ಅಂತ ಇರಬೇಕು. ಎಲ್ಲಿ ಇರಬೇಕು? ನಿಮ್ಮ ದೇವರ ಕೋಣೆಯಲ್ಲಿ. ಕರ್ಪೂರ ಯಾವುದೇ ಕಾರಣಕ್ಕೆ ನೀವು ಯೂಸ್ ಮಾಡಲಿಲ್ಲ ಅಂದ್ರೆ ಸತೆ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಲಕ್ಷ್ಮಿ ರೂಪದಲ್ಲಿ ಒಂದು ಕರ್ಪೂರ ಇಟ್ಟರೆ ನಿಮ್ಮಲ್ಲಿ ಮಾಟ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಜನದೃಷ್ಟಿ ಆಗಿರ್ಬೋದು, ಜನಾಕರ್ಷಣ ಆಗಿರ್ಬೋದು 100ಕ್ಕೆ 100 ನಿಮಗೆ ಪರಿಹಾರ ಆಗುತ್ತಾ. ನೀವು ಅದರ ಬಗ್ಗೆ ಭಯ ಬೀಳಬೇಕಾಗಿಲ್ಲ, ಆಲೋಚನೆ ಮಾಡಬೇಕಾಗಿಲ್ಲ. ಭಗವಂತನ ಮೇಲೆ ಒಂದು ಧ್ಯಾನ ಮಾಡಿ ದೇವರ ಮೇಲೆ ಒಂದು ಪ್ರೀತಿ ಮಾಡಿದಂದ್ರೆ ನಿಮಗೆ ಮದುವೆ, ಆರೋಗ್ಯ, ಹಣಕಾಸು, ಮಕ್ಕಳ ವಿದ್ಯೆ, ಬುದ್ಧಿ, ಆಯಸ್ಸು ಇದಕ್ಕೆ 100ಕ್ಕೆ 100 ನಿಮಗೆ ಖಂಡಿತವಾಗಿ ಪರಿಹಾರ ಸಿಗುತ್ತೆ, ಪರಿಹಾರ ಆಗುತ್ತೆ. ಇದು ಪರಿಹಾರ ಮಾಡಿಸಿಕೊಂಡು ಒಳ್ಳೆಯದಾಗುತ್ತಂತ ನಮ್ಮ ಮಾರ್ಗದರ್ಶನ. ಇದು ಪ್ರತಿ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಶಿಪ್ಗೆ ಈ ಸಂದೇಶವನ್ನು ಎಲ್ಲರಿಗೆ ಹೇಳಿ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.